ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಪವನ್ ಪರಿಶುದ್ಧ್ ಫುಡ್ ಬ್ಲಾಗ್ಸ್. ಈಗ ನಮ್ಮೊಂದಿಗೆ ಇರೋದು ಪರಿಶುದ್ಧ್. ನಮಸ್ತೆ. ನಾನು ಪವನ್. ಈಗ ನಾವೆಲ್ಲೂ ಬಂದಿಲ್ಲ. ಈಗ ನಾವು ನಮ್ಮ ಮನೆಯಲ್ಲೇ ಆಲೂಗಡ್ಡೆ ಫ್ರೈನ ಮಾಡ್ತಾ ಇದ್ದೀವಿ. ಬನ್ನಿ ಐಟಮ್ಸ್ ಏನೇನು ಬೇಕೋ ನೋಡ್ಕೊಂಬರೋಣ. ಆಲೂಗಡ್ಡೆ, ಉಪ್ಪು, ಖಾರದ ಪುಡಿ, ಅದು ಹೋಮ್ ಮೇಡ್ ಮಾಡಿದ್ದೀವಿ. ಆಮೇಲೆ ಜೀರಿಗೆ, ಆಮೇಲೆ 4 ಸ್ಪೂನ್ ಆಗೋಷ್ಟು ಮೊಸರು, ಸಿಪ್ಪೆನ ಸುಲಿದಿಟ್ಕೊಂಡಿದ್ದೀವಿ. ಇದನ್ನು ಅರ್ಧ ಪೀಸ್ ಮಾಡಿಕೊಂಡು ಈಗ ಚಿಕ್ಕದಾಗಿ ರೌಂಡ್ ಮಾಡಿ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿರ್ಬೇಕು. 3, 2, 1. ಈಗ ಸ್ಟವ್ನ ಹಾಕ್ತೀನಿ. ಈಗ ಬಿಡೋದನ್ನು ನೋಡ್ಸು. 3 ಆಲೂಗಡ್ಡೆನ ಬಿಡ್ತಾ ಇದ್ದೀನಿ. ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಒಂಚೂರು ಉಪ್ಪು ಉದುರಿಸ್ತಾ ಇದ್ದೀನಿ. ಇದನ್ನು ಅರ್ಧಂಬರ್ಧ ಬೇಯಿಸ್ಕೋಬೇಕು. ಇದನ್ನು 5 ನಿಮಿಷ ಬೇಯಿಸ್ಕೋಬೇಕು. ಇದು ಕುದಿಯುವಾಗ ಸ್ಟಾರ್ಟ್ ಆದಮೇಲೆ ಆಫ್ ಮಾಡಿಬಿಡ್ಬೇಕು. ಈಗ ನೀರನ್ನೆಲ್ಲ ಬಗ್ಗಿಸ್ಕೋಬೇಕು. ಈಗ ನಾವು ಆಲೂಗಡ್ಡೆನ ಬೇಯಿಸಿ ಒಣಗಿಸಿ ಇಟ್ಕೊಂಡಿರಬೇಕು. ಈಗ ಒಂದು ಕಂಟೈನರ್ ಎತ್ಕೊಂಡು ಈಗ ಒಂಚೂರು ಜೀರಿಗೆ ಪೌಡರು, ಆಮೇಲೆ ಒಂಚೂರು ಮೊಸರು, ಆಮೇಲೆ ಒಂಚೂರು ಖಾರದ ಪುಡಿ ಒಂಚೂರು, ನೆಕ್ಸ್ಟು ಉಪ್ಪು ಒಂಚೂರು ಟೇಸ್ಟಿಗೆ ತಕ್ಕದ್ದು, ಒಂಚೂರು ಅರಶಿನದ ಪುಡಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕೋಟ್ ಆಗಬೇಕು ಪೊಟ್ಯಾಟೋಗೆ. ಇದನ್ನು ಆನ್ ಮಾಡಬೇಕು. ಇದು ಯಾಕೆ ಆನ್ ಆಗ್ತಾಯಿಲ್ಲ ಗೈಸ್? ಈಗ ಹೆಂಚಿಟ್ಬಿಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಈವನಾಗಿ ಹೆಂಚಿಗೆ ಇದು ಸ್ಪ್ರೆಡ್ ಮಾಡಬೇಕು. ಈಗ ಆಲೂಗಡ್ಡೆಯನ್ನು ಮಿಶ್ರಣನ ರೆಡಿ ಮಾಡಿರೋದನ್ನೆಲ್ಲ ಹಾಕಿ ಹೆಂಚ ಮೇಲೆ ಬೇಯಿಸ್ಕೋಬೇಕು. ಈಗ ನಾನು ಆಲೂಗಡ್ಡೆನೆಲ್ಲ ಹಾಕಿದ್ದೀನಿ. ಇದನ್ನು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಈಗ ಇದನ್ನು ತಿರುವಾಕಬೇಕು. ಇದನ್ನು 2ನೇ ಟ್ರಿಪ್ ಹಾಕ್ತಾಯಿದ್ದೀವಿ ಗೈಸ್. ಅಷ್ಟು ಇದು ನಮ್ಮ ಪರಿಶುದ್ಧರು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ. ಹೇಗಿದೆ ಪರಿಶುದ್ಧವರೇ? ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಇದನ್ನು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್